ಶಾಬಾ ಶಾಬಾ ಬಾಯ್ 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 ಅಕ್ನಾ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಸಂಡೇದು ಬ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ತಂಗಿ ಹೋಗ್ತಾ ಇದ್ದಾಳೆ, ಅಂದರೆ ಫ್ರೈಡೇ ಬಂದಿದ್ಲಲ್ವ, ಸೊ ಹಾಗಾಗಿ ಇವತ್ತು ಸಂಡೇ ಮಾರ್ನಿಂಗ್ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದಾಳೆ. ಅವಳಿಗೂ ಮನೆಗೆ ಹೋಗಿ ಕೆಲಸ ಎಲ್ಲ ಆಗಬೇಕು, ಆಮೇಲೆ ಇಫ್ತಾರಿಗೆಲ್ಲ ರೆಡಿ ಮಾಡಬೇಕಲ್ವ, ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದಾಳೆ. ನಮ್ಮ ಅಪ್ಪ ಅವಳನ್ನ ಏನು ಅಲ್ಲಿಗೆ ಬಿಟ್ಟು ಬರ್ತಾರೆ ಅವಳ ಮನೆಗೆ. ಸೊ ಅವಳೆಲ್ಲ ಹೋಗಿ ಆದಮೇಲೆ ಇವಾಗ ನಾನು ನಮ್ಮಮ್ಮ ಆಮೇಲೆ ನನ್ನ ತಂಗಿ ನಾವು 4 ಜನ ಹೋಗ್ತಾ ಇದ್ದೀವಿ. ಇನ್ನೊಂದು ತಂಗಿ ಅವಳೇನು ಇಸ್ಕಫೇನು ಹಾಕಲ್ಲ, ಸೊ ಹಾಗಾಗಿ ವೀಡಿಯೋಗೆ ಬರ್ತಾ ಇಲ್ಲ. ಅವಳಿಗೆ ಬಟ್ಟೆ ತಗೋಬೇಕಾಗಿತ್ತು. ಆಮೇಲೆ ನಿನ್ನೆ ಬಂದಿದ್ದಾಳೆ, ಅವಳಿಗೆ ಯಾವುದು ಇಷ್ಟ ಆಗಿಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮಮ್ಮನಿಗೆ ಒಂದು ಸಾರಿ ತೆಗಿಯೋದಿದೆ, ಸೊ ಅದಕ್ಕೋಸ್ಕರ ಇವಾಗ ನಾವಿಲ್ಲಿ ತೊಕೋಟಿಗೆ ಬಂದಿದ್ದೀವಿ. ಫಸ್ಟಿಗೆ ನಾವು ಸಾಗರಿಗೇ ಹೋಗಿರೋದು, ಫುಲ್ಲು ರಶ್ ಇತ್ತು. ಇವಾಗ ಸ್ವಲ್ಪ ದೊಡ್ಡ ಶಾಪ್ ಓಪನ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಆದರೂ ಕಾಲಿಡೋದಕ್ಕೆ ಇವಾಗ ಜಾಗ ಇದೆ. ಫಸ್ಟಿಗೆ ಹಳೆ ಶಾಪ್ ಇತ್ತಲ್ವ, ಅಲ್ಲಿ ಒಂಚೂರು ಜಾಗ ಸಾಕಾಗ್ತಾ ಇದ್ದಿಲ್ಲ. ಒಳಗಡೆ ಹೋಗ್ಬೇಕಂದ್ರೂ ಏನು ಹೊರಗಡೆ ನಾವು ಕ್ಯೂ ನಿಲ್ಲಬೇಕಾಗಿತ್ತು. ಅಂದರೆ ನಾವೇ ದುಡ್ಡು ಕೊಟ್ಟು ನಾವೇ ಬಟ್ಟೆ ತಗೊಳ್ಳೋದು, ನಮಗೇ ತಗೊಳ್ಳೋದು, ದುಡ್ಡು ಕೊಟ್ಟೇ ತಗೊಳ್ಳೋದು. ಆದ್ರೂ ಅಲ್ಲಿ ಏನು ಕ್ಯೂ ನಿಲ್ಲಬೇಕಾಗಿತ್ತು. ಎಲ್ಲೆಲ್ಲಿಂದನೆಲ್ಲ ಜನ ಬಂದುಬಿಡ್ತಾರೆ ಇಲ್ಲಿಗೆ ಬಟ್ಟೆ ತಗೊಳ್ಳೋಕ್ಕೆ. ಯಾಕೆಂದರೆ ಎಲ್ಲೂ ಸಿಕ್ಕಿಲ್ಲ ಅಂದ್ರೂ ಸಾಗರಲ್ಲಿ ಸಿಗುತ್ತೆ. ಆಮೇಲೆ ಏನು ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲೂ ಇರುತ್ತೆ. ಆಮೇಲೆ ಎಲ್ಲ ಥರದ ಬಟ್ಟೆಗಳು ಇದೆ, ಹುಟ್ಟಿರೋ ಮಗುವಿನಿಂದ ಹಿಡಿದು ಕಫನ್ ತನಕದ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಜಾಸ್ತಿಯಾಗಿ ಜನ ಏನು ಮಾಡ್ತಾರೆ ಅಂದರೆ ಇಲ್ಲಿಗೇ ಬರ್ತಾರೆ. ಎಲ್ಲನೂ ಸಿಗುತ್ತೆ, ಚಪ್ಪಲಿ ಎಲ್ಲನೂ ಇದೆ, ಎಲ್ಲ ಸಿಗಲ್ಲ ಅಂತ ಏನು ಸಿಗಲ್ಲ ಅಂತೇಳಿ ಏನಿಲ್ಲ. ಸೊ ಹಾಗಾಗಿ ಇಲ್ಲಿಗೇ ಜಾಸ್ತಿಯಾಗಿ ಬರ್ತಾರೆ. ಸ್ವಲ್ಪ ಇವಾಗ ಶೋರೂಮ್ ಸ್ವಲ್ಪ ದೊಡ್ಡದು ಮಾಡಿರೋದ್ರಿಂದ ಏನೋ ಒಂದು ಸ್ವಲ್ಪ ಫ್ರೀ ಆಗಿದೆ ಜಾಗ. ಮೊದಲಿಗೆಲ್ಲ ಆ ಥರ ಇತ್ತಿಲ್ಲ, ತುಂಬಾ ಏನೋ ಒಂದು ಬಟ್ಟೆ ಪರ್ಚೇಸ್ ಮಾಡೋದಕ್ಕೂ ತುಂಬಾ ಕಷ್ಟ. ನಮ್ಮ ಅಮ್ಮನಿಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಸೊ ಇವಾಗ ನಾವಿಲ್ಲಿ ನಮ್ಮ ಅಮ್ಮನಿಗೆ ಸಾರಿ ಚೆನ್ನಾಗಿದ್ದೀವಿ ಇರೋದು ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ಏನಂದರೆ ಉಡ್ತೀವಲ್ವ ನಾವು, ಸಾರಿ ಡ್ರಾಪ್ ಮಾಡ್ತೀವಲ್ವ, ಅವಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಒಂಥರ ಏನು ಮುದ್ದೆಯಾಗಿ ನಿಲ್ಲುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ನಿಲ್ಲಬೇಕು. ಈ ಥರ ಅಗಲಾಗಿ ನಿಲ್ಲಬಾರ್ದು, ಮೈಗೆ ಅಂಟ್ಕೊಂಡಿರಬೇಕು, ಆ ಥರದ್ದೆಲ್ಲ ಸಾರಿ ಸಿಗಬೇಕು. ಸೊ ಇವಾಗ ಫೈನಲಿ ಒಂದು ಸಾರಿ ಸಿಕ್ಕಿದೆ, ನಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ. ಸೊ ಅದೇ ಸಾರಿನ ಪರ್ಚೇಸ್ ಮಾಡೋಣ ಅಂತೇಳಿ ನೋಡೋಣ ಏನಾಗುತ್ತೆ ಅಂತೇಳಿ. ಇನ್ನೂ ಡಿಸೈಡ್ ಆಗಿಲ್ಲ ಯಾವ ಸಾರಿ ಅಂತೇಳಿ. ಸೊ ಇವಾಗ ಅದರಲ್ಲಿ ಕಲರ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಸೊ ಇವಾಗ ನನ್ನ ತಂಗಿ ನಮ್ಮ ಅಮ್ಮಂದು ಸಾರಿ ಸೆಲೆಕ್ಷನ್ ಆಯ್ತು. ಇವಾಗ ಯಾವ ತಗೊಂಡಿದ್ದೀವಿ ಅಂತೇಳಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಸೊ ಅಮ್ಮಂದು ಆಯ್ತು ಇವಾಗ. ಆಮೇಲೆ ನನ್ನ ತಂಗಿ ಸಾಗರಲ್ಲಿ ಬೇಡ ಬೇರೆ ಕಡೆ ನೋಡೋಣ ಅಂತ ಹೇಳಿದ್ಲು, ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಅಂದರೆ ತೊಕ್ಕೋಟಲ್ಲಿ ಬೇರೆ ಶಾಪಿಗೆ ಇವಾಗ ಬಂದಿದ್ದೀವಿ. ಬಟ್ ಇಲ್ಲಿ ಯಾವುದು ಅಷ್ಟೊಂದು ಕಲೆಕ್ಷನ್ ಇತ್ತಿಲ್ಲ, ಸೊ ಅಲ್ಲಿಂದನೂ ವಾಪಸ್ ಹೊರಗಡೆನೇ ಬಂದುಬಿಟ್ವಿ. ನಂತರ ನಮ್ಮ ಅಮ್ಮನಿಗೆ ಸಾರಿಗೆ ಒಂದು ಅರ್ಧ ಮೀಟರ್ ಆದ್ರೂ ಬಟ್ಟೆ ಎಕ್ಸ್ಟ್ರಾ ಸೇರಿಸ್ಬೇಕು ಮುಂದ್ಗಡೆಯಿಂದ, ಇಲ್ಲಾಂದರೆ ಅವರಿಗೆ ಸ್ವಲ್ಪ ಉದ್ದ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಫರ್ ಆಗಿದೆಯಲ್ವ ಅಲ್ಲಿಗೂ ಬಂದಿದ್ವಿ. ಆಮೇಲೆ ನನ್ನ ತಂಗಿ ಏನು ಚಪ್ಪಲಿನೂ ನೋಡ್ಕೊತಾ ಇದ್ಲು, ಇಷ್ಟ ಆದರೆ ತಗೋತೀನಿ ಅಂತೇಳಿ. ಸೊ ನಂತರ ಅಲ್ಲಿಂದ ನಾವಿವಾಗ ಫೈನಲ್ ಆಗಿ ಕ್ಲಾಸಿಕ್ ಕರ್ವ್ಸ್ ಇದೆಯಲ್ವ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೇ ಬರೋಣ ಅಂತೇಳಿ ಅಂದ್ಕೊಂಡಿದ್ದು, ಆದ್ರೂ ಒಂದ್ಸಲ ಅಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತೇಳಿ. ಸೊ ಅಲ್ಲೆಲ್ಲೂ ಸಿಕ್ಕಿಲ್ವಲ್ಲ ಅಂತೇಳಿ ಫೈನಲ್ ಆಗಿ ಇಲ್ಲಿಗೇ ಬಂದಿದ್ದೀವಿ. ಚೆನ್ನಾಗಿದೆ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತೇಳಿ ಏನಿಲ್ಲ, ಚೆನ್ನಾಗಿದೆ. ಪ್ರೈಸಸ್ಸೂ ಅದೇ ಥರ ಇದೆ, ಏನು ಹೈಯಿಂದ ಹಿಡಿದು ಲೋ ಅಂದರೆ ಮಿನಿಮಮ್ ಅಂದರೆ ಒಂದು 3000 ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದಕ್ಕಿಂತ ಜಾಸ್ತಿ ಇದೆ ಎಲ್ಲ ಇರೋದು. ಚೆನ್ನಾಗಿದೆ, ಒಟ್ಟಿನಲ್ಲಿ ಬಟ್ಟೆಗಳೆಲ್ಲ ಚೆನ್ನಾಗಿತ್ತು. ಸೊ ಫೈನಲ್ ಆಗಿ 3 ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿದ್ವಿ, ಹಾಕಿ ಟ್ರೈಯಲ್ಲೆಲ್ಲ ಮಾಡಿ ನೋಡಿ ಆದಮೇಲೆ ಅವಳಿಗೊಂದು ಬಟ್ಟೆ ಇಷ್ಟ ಆಯಿತು. ಸೊ ಅಲ್ಲಿಂದ ಒಂದು ಬಟ್ಟೆನ ಪರ್ಚೇಸ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ಹೋಗಿ ಬಂದಿರೋದು ಒಂದು ಅರ್ಧ ಗಂಟೆ ಆಯಿತು. ಬಂದ ತಕ್ಷಣ ಸ್ವಲ್ಪ ಮಲಗಿದ್ದೆ. ನಾವು ಈ ಥರ ನಖಾಬ್ ಕಟ್ಕೋತೀವಲ್ವ, ಅದ್ರಲ್ಲಿ ಏನಾಗುತ್ತೆ ಅಂದರೆ ತಲೆನೋವು ಬಂದುಬಿಡುತ್ತೆ. ಇವಾಗಂತೂ ಉಪವಾಸದಲ್ಲಿ ಗೊತ್ತಿದೆಯಲ್ವ ಯಾವ ಥರ ಸುಸ್ತಾಗುತ್ತೆ ಅಂತೇಳಿ. ಸೊ ಅದೇ ಥರ ಸುಸ್ತಾಗ್ತಾ ಇತ್ತು. ಟೈಮೂ ಆಯಿತು, 4 ಗಂಟೆ ಆಯಿತು, ಏನೂ ರೆಡಿ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಕಿಚನಿಗೆ ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಹಾಗೆಯೇ ಇಲ್ಲಿ ಚಿಕನನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ, ಹಾಗೆಯೇ ಇಲ್ಲಿ ಆಲೂಗಡ್ಡೆನೂ ಬೇಯ್ತಾ ಇದೆ. ಸೊ ಇವಾಗ ಎಲ್ಲ ರೆಡಿ ಮಾಡಬೇಕಷ್ಟೇ ಇಫ್ತಾರಿಗೆ. ಸೊ 2-3 ದಿವಸದಿಂದ ಅಮ್ಮನ ಮನೇಲಿ ಆಗ್ತಾ ಇದೆ ಇಫ್ತಾರೆಲ್ಲ. ಸೊ ಇನ್ಶಾಲ್ಲ ಇವತ್ತು ಮನೆಗೆ ಹೋಗ್ತೀನಿ, ಯಾಕಂದರೆ ನಾಳೆ ಮಕ್ಕಳಿಗೆ ಸ್ಕೂಲ್ ಇದೆಯಲ್ವ. ಡೈಲಿ ಮನೆಗೆ ಹೋಗ್ತಾ ಇದ್ದೀನಿ ಮಲ್ಗೋದಕ್ಕೆ, ಬಟ್ ಇವತ್ತು ಏನು ನಾಳೆಯಿಂದ ನಮ್ಮ ಮನೇಲೇ ಆಗುತ್ತೆ ಇಫ್ತಾರ್. ರೆಸಿಪಿನೂ ಏನು ಶೂಟ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ಶಾಲ್ಲ ನಾಳೆಯಿಂದ ನೋಡೋಣ ಯಾವ ಥರ ಎಲ್ಲ ರೆಸಿಪಿ
ಶೂಟ್ ಮಾಡೋಕ್ಕಾಗುತ್ತೆ ಅಂತೇಳಿ ರಮದಾನ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ 30 ರೆಸಿಪೀಸ್ ಅಂತೇಳಿ. ಬಟ್ ಇಲ್ಲಿ ಅಮ್ಮನ ಮನೆಯಲ್ಲಿ ಶೂಟ್ ಮಾಡೋಕ್ಕೆ ಅಷ್ಟೊಂದು ಕರೆಕ್ಟ್ ಆಗಿಲ್ಲ, ಅಂದರೆ ಸ್ಟ್ಯಾಂಡಲ್ಲಿ ಇದೆಯಲ್ಲ ಅದೆಲ್ಲ ಅಮ್ಮನ ಮನೆಯಲ್ಲಿದೆ. ಅಲ್ಲಿನ ಆ ಕುಕ್ಕರ್ ಒಂದು ಕೀಳ್ಗಾಕ್ರಿ. ಅಲ್ಲ ಕೀಳ ಕುಕ್ಕರ್ ಮೇಲ್ ತೆಗೆದು ಆ ಮೇಲು ಕುಕ್ಕರ್ ವಿಶಿಲ್ ಹಾಂ ಕೀಳ್ಗಾಕ. ಸೊ 30 days 30 ಏನು ರೆಸಿಪೀಸ್ ಅಂತೇಳಿ ಮಾಡಿದ್ದೆ. ಬಟ್ ನೋಡ್ಬೇಕು ಇನ್ಶಾಲ್ಲ ನಾಳೆಯಿಂದ ಹೋಗಿ ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಅಂತೇಳಿ. ಸೊ ಇವಾಗ ಇಫ್ತಾರಿಗೆ ರೆಡಿ ಮಾಡ್ತೀನಿ, ಆಮೇಲೆ ಏನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾರಿ ಸಾಮಾನು ಅಂತ ಸೊ ಫ್ರೆಂಡ್ಸ್, ಇವಾಗ ಇಫ್ತಾರೆಲ್ಲ ಆಯಿತು, ನಮಾಜೆಲ್ಲ ಆದಮೇಲೆ ಇವಾಗ ನಾನಿಲ್ಲಿ ಕಸ್ಟರ್ಡ್ ತಿಂತಾಯಿದ್ದೀನಿ. ಕಸ್ಟರ್ಡ್ಗೆ ಇಲ್ಲಿ ಐಸ್ ಕ್ರೀಮ್ ಇದೆಯಲ್ವಾ, ಏನು ಸ್ಟ್ರಾಬೆರಿನೂ ಆಮೇಲೆ ಬಟರ್ ಸ್ಕಾಚ್ ಫ್ಲೇವರ್ ಅದೆರಡನ್ನು ಹಾಕಿ ಇಲ್ಲಿ ನಾನು ತಿಂತಾಯಿದ್ದೀನಿ. ವಿಯರ್ಡ್ ಕಾಂಬಿನೇಷನ್, ಬಟ್ ಪರವಾಗಿಲ್ಲ, ಚೆನ್ನಾಗಾಗುತ್ತೆ ಕಸ್ಟರ್ಡ್ ಜೊತೆಗೆ ಐಸ್ ಕ್ರೀಮ್ ಹಾಕಿ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಹಾಕಿ ತಿಂತಾಯಿದ್ದೀನಿ. ವೆಂಡಿ The next day. ಸೊ ರಾತ್ರಿ ನಾವು ಅಮ್ಮನ ಮನೆಯಿಂದ 10:30-11 ಗಂಟೆ ಆಗುವಾಗ ರಾತ್ರಿ ಬಂದ್ವಿ ಮನೆಗೆ. ಇವಾಗ ಇದು ನೆಕ್ಸ್ಟ್ ಡೇ ಅಂದರೆ ಇವತ್ತು ಸಹಾರಿಗೆ ಎದ್ದಿದ್ವಲ್ಲ, ಸೊ ಇವಾಗ ಇದು ಅಂದರೆ ಮಂಡೇ ಮಾರ್ನಿಂಗ್ ಆಗಿರುತ್ತೆ ಇದು. ಇವತ್ತು ನನಗೆ ಏನಂದರೆ ತಿನ್ನೋದಕ್ಕೆ ಏನೂ ಬೇಡ, ಸ್ವಲ್ಪ ಜಾಸ್ತಿ ಏನು ಜ್ಯೂಸ್ ಕುಡಿಯೋಣ ಅಂತೇಳಿ ಆಸೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಚಿಪ್ಪಡಿದೆಯಲ್ವ ಅದರದ್ದು ಜ್ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ತುಂಬ ಅಂದರೆ ರಾತ್ರಿಯೇ ಬಾಯಾರಿಕೆ ಆಗ್ತಾ ಇರುತ್ತೆ, ನೀರು ಕುಡಿಯಲ್ಲ, ಯಾಕೆಂದರೆ ಅವಾಗವಾಗ ವಾಶ್ರೂಮ್ ಹೋಗಬೇಕು ಅಂತೇಳಿ ಅದಕ್ಕೋಸ್ಕರ ಜಾಸ್ತಿಯಾಗಿ ನೀರೇನು ಕುಡಿಯಲ್ಲ. ಇವಾಗ ಏನು ಜ್ಯೂಸ್ ಮಾಡಿ ಕುಡಿತೀನಿ ಒಂದು ಸ್ವಲ್ಪ. ಅಂದರೆ ರಾತ್ರಿ ಮೊನ್ನೆ ನಾವು ಇಫ್ತಾರ್ ಪಾರ್ಟಿ ಇತ್ತಲ್ವ, ಅವತ್ತು ಮಂದಿ ಮಾಡಿದ್ವಿ. ಅವತ್ತು ತಿನ್ನೋದಕ್ಕೆ ಆಗಿಲ್ಲ ನಮಗೆ ಜಾಸ್ತಿಯಾಗಿ, ಅಂದರೆ ತುಂಬ ಜನ ನಾವು ನಾನು ನನ್ನ ತಂಗೀರು ಆಮೇಲೆ ನಮ್ಮಮ್ಮ ನಾವೆಲ್ಲ ತಿಂದೇ ಇಲ್ಲ ಮಂದಿ. ಏನು ಇಫ್ತಾರ್ ತಿಂದೆ, ಹೊಟ್ಟೆ ಫಿಲ್ ಆಗಿಬಿಟ್ಟಿತ್ತು ಅಂತೇಳಿ. ಸೊ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಅಂದರೆ ಸಂಡೇ ಇಫ್ತಾರಿಗೆ ಇದೆಯಲ್ವ ಅವತ್ತು ರಾತ್ರಿ ಮಂದಿನೇ ಮಾಡಿದ್ವಿ. ಸೊ ಅದನ್ನು ಸ್ವಲ್ಪ ನಾನು ತಗೊಬಂದಿದ್ದೆ, ನನಗೆ ಇಫ್ತಾರಿಗೆ ಸಹಾರಿಗೆ ತಿನ್ನಾನ ಅಂತೇಳಿ. 2 ದಿವಸ ಮಾಡಿನೂ ತಿಂದಿಲ್ಲ ಅಂತೇಳಿ ಆಗುತ್ತೆ, ಅದಕ್ಕೋಸ್ಕರ ತಗೊಬಂದಿದ್ದೆ. ಸೊ ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಲ್ಕ್ ಶೇಕ್ ಮಾಡಿ, ಅಂದರೆ ಮಿಲ್ಕ್ ಶೇಕ್ ಮಾಡೋದಂತಲ್ಲ, ನಾನು ಮೊದಲು ಜ್ಯೂಸೇ ಮಾಡೋಣ ಅಂದ್ಕೊಂಡಿರೋದು, ಚೆನ್ನಾಗಿ ಕೋಲ್ಡಾಗಿ ಜ್ಯೂಸ್ ಮಾಡೋಣ ಅಂತೇಳಿ. ಬಟ್ ಆಮೇಲೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪನೇ ಹಾಕಿರೋದು. ಸ್ವಲ್ಪ ಮಿಲ್ಕ್ ಶೇಕ್ ಥರ ಮಾಡಿ ಇದನ್ನು ನಾನು ಏನು ಮಂದಿ ಇದೆಯಲ್ವ ಅದ್ರ ಜೊತೆಗೆ ತಿನ್ನೋಣ ಅಂತೇಳಿ ಇಲ್ಲಿ ತಿಂತಾಯಿದ್ದೀನಿ. ನಂದು ಯಾವಾಗಲೂ ಸಹಾರ ಇದೆಯಲ್ವ ಇಲ್ಲೇ ಆಗೋದು, ಹೊರಗಡೆನೇ ಕೂತ್ಕೊಂಡು ನಾನು ತಿನ್ನೋದು. ನಂದಿದು ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಫಸ್ಟಿಗೆ ಹೇಳಿದ್ದೆ, ನಮ್ಮ ಮನೇಲಿ ಎಲ್ರದ್ದು ಫೇವ್ರೆಟ್ ಪ್ಲೇಸ್ ಇದು. ಸೊ ನನಗೆ ಈ ಥರ ಕೂತ್ಕೊಂಡು ಆರಾಮಾಗಿ ತಿಂದ್ರೇ ಸಮಾಧಾನ ಆಗೋದು. ತುಂಬಾ ಖುಷಿ ಆಯಿತು. ಖುಷಿ ಆಯಿತು ಅಂದರೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ತುಂಬಾ ಬಾಯಾರಿಕೆ ಆಗ್ತಾಯಿತ್ತು ರಾತ್ರಿ ಟೈಮಲ್ಲೆದ್ದು ಕುಡಿಯೋಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರ ಸಹಾರಿಗೆ ಎದ್ದು ಏನು ಒಳ್ಳೆ ಜಾಸ್ತಿಯಾಗಿ ಕೋಲ್ಡ್ ಮಾಡಿದ್ದೆ. ಕೋಲ್ಡ್ ಮಾಡಿ ಇಲ್ಲಿ ನಾನು ಏನು ಚಿಪ್ಪಡ್ ಮಿಲ್ಕ್ ಶೇಕ್ ಕುಡಿತಾ ಇದ್ದೀನಿ. వరంగండ నిస్కెచ్చి టైం ಅವರು പിന്നെ വറങ്ങുമ്പോഴത്തേക്കും നേരം. ಇವಾಗ ಸಹಾರೆಲ್ಲ ಆಯಿತು. ಸಹರಿಯಾಗಿ ಏನು ನಮಾಜೆಲ್ಲ ಆದಮೇಲೆ ಇವಾಗ ನನಗೆ ಸ್ವಲ್ಪ ಓದಿಯೆಲ್ಲ ಕಿಚನಿಗೆ ಬಂದಿದ್ದೀನಿ. ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ತೊಳೆದಿಡೋಣ ಅಂತೇಳಿ. ಹಾಗೆಯೇ ಇವಾಗ ಮಕ್ಕಳಿಗೆ ಅಂದರೆ ನನ್ನ ದೊಡ್ಡ ಮಗಳಿಗೆ ಇವಾಗ ಸ್ಕೂಲಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅಂದರೆ ರೈಟನಲ್ಲ, ಓರಲ್ ಎಕ್ಸಾಮ್ ಇದೆಯಲ್ವ ಅದು ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅವಳಿಗೆ ಓದ್ಸೋಕ್ಕೆಲ್ಲ ಕೂತಿದ್ದೆ. ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಓದೋಕ್ಕಾಗಿಲ್ಲ, ಸ್ವಲ್ಪನೇ ಓದಿರೋದು. ಸೊ ಅವಳು ಅಲ್ಲಿ ಏನು ಸ್ಕೂಲಿದು ಪ್ರಿಪೇರ್ ಮಾಡ್ತಾ ಇದ್ದಾಳೆ, ಓರಲ್ ಎಕ್ಸಾಮ್ ಇದು. ಅಷ್ಟರ ತನಕ ಇಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡಿ ಹೋಗೋಣ ಅಂತೇಳಿ. ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ, 7:15 ಆಗಿಬಿಡುತ್ತೆ. ನಂತರ ಅವ್ರನ್ನ ಏನು ರೆಡಿ ಮಾಡ್ಸೋಣ ಅಂತೇಳಿ.
ಎಷ್ಟೇ ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ. ಕಿಚನ್ ಕ್ಲೀನ್ ಮಾಡ್ತಾನೇ ಇರಬೇಕು ಅನಿಸುತ್ತೆ. ಯಾಕೆಂದರೆ ಒಂದು ಸ್ವಲ್ಪ ಗಲೀಜಾದ್ರೂ ಕಿಚನ್ಗೆ ಅಡುಗೆ ಮಾಡೋದಕ್ಕೇ ಇಂಟ್ರೆಸ್ಟ್ ಆಗಲ್ಲ, ಕಿಚನ್ಗೆ ಹೋಗೋದಕ್ಕೇ. ಕ್ಲೀನಾಗಿದ್ದರೆ ತುಂಬಾ ಖುಷಿ ಆಗುತ್ತೆ. ಸೊ ಇವಾಗಂತೂ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಇಲ್ವಲ್ಲ, ಕಿಚನಿಗೆ ಬರುವಾಗ ತುಂಬಾ ಒಂಥರ ಸುಕೂನ್ ಸಿಗುತ್ತೆ. ಬೆಡ್ರೂಮಿಗೆ ಹೋದ್ರೂ ಇಷ್ಟೊಂದು ಸುಕೂನ್ ಸಿಗಲ್ಲ, ಕಿಚನಿಗೆ ಬರುವಾಗ ಸಿಗುವಂತಹ ಸುಕೂನ್. ಯಾಕೆಂದರೆ ಕ್ಲೀನಾಗಿರುತ್ತೆ, ಏನೂ ಕೆಲಸ ಇರಲ್ವಲ್ಲ, ಆಮೇಲೆ ಸ್ಟಾರ್ಟ್ ಆಗೋದೆಲ್ಲ ಕೆಲಸ. ನನ್ನ ಕೆಲಸ ಅಂತೂ 2 ಗಂಟೆ ನಂತರನೇ ಸ್ಟಾರ್ಟ್ ಆಗೋದು. ಒಂದೊಂದು ಸಲ ಬೇಗ ಸ್ಟಾರ್ಟ್ ಮಾಡ್ತೀನಿ, 1 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದು ಸಲ ಜಾಸ್ತಿಯಾಗಿ 2 ಗಂಟೆ ನಂತರನೇ ಸ್ಟಾರ್ಟ್ ಆಗೋದು. ಬೆಳಿಗ್ಗೆ 7 ಗಂಟೆ ಆಗುವಾಗ ಕಿಚನ್ ಕ್ಲೀನ್ ಮಾಡಿ ಇಟ್ಟರೆ ಆಮೇಲೆ 2 ಗಂಟೆಗೇ ಸ್ಟಾರ್ಟ್ ಆಗೋದು ಕಿಚನಲ್ಲಿ ಕೆಲಸ. ಅಲ್ಲಿ ತನಕ ಏನಾಗುತ್ತೆ ಅಂದರೆ ಕಿಚನಿಗೆ ಹೋಗುವಾಗ ಏನೋ ಒಂಥರ ಸಮಾಧಾನ ಆಗುತ್ತೆ, ಸುಕೂನ್ ಸಿಗುತ್ತೆ, ಕ್ಲೀನ್ ಆಗಿದೆಯಲ್ವಂತೇಳಿ ಕಿಚನ್. ಸೊ ಇವಾಗ ನಂದು ಪಾತ್ರೆ ಎಲ್ಲ ತೊಳೆದಾಗಿದೆ. ಇವಾಗ ಕಿಚನ್ ಇದು ಏನು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಇವಾಗ ಆಯಿತು ನಂದು ಕೆಲಸ ಎಲ್ಲ. ಬಟ್ಟೆ ಇವತ್ತು ತೊಳೆದಿಲ್ಲ ನಾನು, ಯಾಕೆಂದರೆ ಸ್ವಲ್ಪನೇ ಇದ್ದಿದ್ದು. ನಿನ್ನೆ ಸಂಡೇ ತೊಳೆದಿದ್ದನಲ್ಲ, ಹಾಗಾಗಿ ಬಟ್ಟೆ ಇತ್ತಿಲ್ಲ. ಹಾಗಾಗಿ ಇವತ್ತು ನಾನೇನು ಬಟ್ಟೆಯನ್ನು ತೊಳೆಯೋದಕ್ಕೆ ಹೋಗಿಲ್ಲ, ಬರೀ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಾತ್ರೂಮ್ ಎಲ್ಲ ತೊಳೆದು ಹೊರಗಡೆ ಸ್ಟೆಪ್ ಎಲ್ಲ ಸ್ವಲ್ಪ ಗುಡಿಸಿ ಕ್ಲೀನ್ ಮಾಡೋದೆಲ್ಲ ಇತ್ತು. ಸೊ ಅದನ್ನೆಲ್ಲ ಹೋಗಿ ಕ್ಲೀನ್ ಮಾಡಿದ್ದಷ್ಟೇ. ಆಮೇಲೆ ಮಕ್ಕಳು ಹೋದ ಮೇಲೆ ಮನೆಯದು ಕ್ಲೀನಿಂಗ್ ಕೆಲಸ ಮಾಡ್ಕೋತೀನಿ ಅಂತೇಳಿ. ಹಾಗೆಯೇ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ, ನಮ್ಮ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಿಮಗೇನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಕಿಚನ್ ಇದು ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಟೈಮ್ ಇತ್ತು, ಬೇಗ ಆಗಿಬಿಟ್ಟಿತ್ತು ಕೆಲಸ. ಹಾಗಾಗಿ ಸ್ವಲ್ಪ ಟೈಮ್ ಇತ್ತು. ನಾನಿವಾಗಂತೂ ಆನ್ಲೈನಲ್ಲೇ ಶಾಪಿಂಗ್ ಮಾಡೋಣ ಅಂತೇಳಿ ಹುಡುಕ್ತಾ ಇದ್ದೀನಿ. ಬರೀ ಇದೇ ಹುಡುಕ್ತಾ ಇದ್ದೀನಿ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇನ್ಫ್ಲುಯೆನ್ಸರ್ ಇರ್ತಾರಲ್ವ, ಬಟ್ಟೆನ ತೆಗೆದು ಅದರದ್ದು ರಿವ್ಯೂ ಕೊಡೋದು, ಅಂಥವ್ರದ್ದು ತುಂಬ ಬಟ್ಟೆಗಳು ಇಷ್ಟ ಆಗುತ್ತೆ. ಇಷ್ಟ ಆಗಿರೋ ಬಟ್ಟೆಗಳು ಹೋಗಿ ಆ ವೆಬ್ಸೈಟಲ್ಲಿ ಹೋಗಿ ನೋಡುವಾಗ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ, ಇಲ್ಲಾಂದರೆ ಸೈಜಸ್ ಇರಲ್ಲ. ಸೊ ಆ ಥರ ಆಗಿದೆ. ಬರೀ ನನಗೆ ಇವಾಗ ಶಾಪಲ್ಲಿ ಹೋಗಿ ತೆಗೆಯೋದಕ್ಕೆ ಇಷ್ಟ ಇಲ್ಲ, ನನಗೆ ಆನ್ಲೈನಲ್ಲೇ ತಗೊಳ್ಳೋಣ ಅಂತೇಳಿ ಹುಡುಕ್ತಾ ಇದ್ದೀನಿ. ನೋಡೋಣ ಆನ್ಲೈನಲ್ಲಿ ಸಿಕ್ಕಿದರೆ ಆನ್ಲೈನಲ್ಲೇ ತಗೋತೀನಿ ಅಂತೇಳಿ. ಆಮೇಲೆ ನನ್ನ ಮಗಳಿಗೊಂದು ಬಟ್ಟೆನ ಆರ್ಡ್ರ್ ಮಾಡಿದ್ದೀನಲ್ವ, ಸೊ ಅದು ಚೆನ್ನಾಗಿ ಬಂದರೆ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದರೆ ನಾನು ಅವ್ರದ್ದೇ ಪೇಜಲ್ಲಿ ನನಗೂ ಆರ್ಡ್ರ್ ಮಾಡ್ತೀನಿ ಅಂತೇಳಿ. ಸೊ ಅದು ಇನ್ನೂ 1 ವೀಕ್ ಆಗುತ್ತೆ. ನಾನು ಸ್ಯಾಟರ್ಡೇ ನಿನ್ನೆ ಸಂಡೇ ಆರ್ಡ್ರ್ ಮಾಡಿರೋದು. ಸ್ಯಾಟರ್ಡೇ ಆರ್ಡ್ರ್ ಮಾಡಿರೋದು. ಸೊ ನೆಕ್ಸ್ಟ್ ಸಂಡೇ ಒಳಗಡೆ ಬರ್ಬೋದು ಅಂತೇಳಿ ಅನಿಸುತ್ತೆ, ಮೇ ಬಿ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತೇಳಿ. ಸೊ ನೋಡೋಣ, ಚೆನ್ನಾಗಿ ಬಂದರೆ ನಾನು ಅವ್ರ ಪೇಜಿಂದನೇ ತಗೋತೀನಿ, ಇಲ್ಲಾಂದರೆ ಅಷ್ಟು ತನಕ ಆನ್ಲೈನಲ್ಲಿ ಹುಡುಕ್ತಾ ಇರ್ತೀನಿ, ಸರ್ಚ್ ಮಾಡ್ತಾ ಇರ್ತೀನಿ. ಸಿಕ್ಕಿದರೆ ಆನ್ಲೈನಿಂದನೇ ತಗೋತೀನಿ ಅಂತೇಳಿ. ಹಾಗೆಯೇ ಪೈನಾಪಲ್ ಮೊನ್ನೆ ತಗೊಬಂದಿದ್ರು. ನಂದು 3 ದಿವಸದಿಂದ ಇಫ್ತಾರ್ ಅಮ್ಮನ ಮನೇಲಿ ಆಗ್ತಾ ಇದೆಯಲ್ವ, ಹಾಗಾಗಿ ಪೈನಾಪಲ್ ಹಾಗೆಯೇ ಇತ್ತು. ಇವಾಗ ಜಾಸ್ತಿ ಹಣ್ಣಾಗಿದೆ, ಅದಕ್ಕೋಸ್ಕರ ಇದನ್ನೆಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತೇಳಿ, ಜ್ಯೂಸ್ ಮಾಡೋದಕ್ಕಲ್ವ. ಸೊ ಅದಕ್ಕೋಸ್ಕರ ಇವಾಗ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿ ತೆಗಿತೀನಿ. ಯಾಕೆಂದರೆ ಇವತ್ತು ನಾನು ರಮದಾನ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ಇವಾಗ 2 ಡೇಸ್ ಆಯಿತು, ಯಾವುದೇ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇನ್ಶಾಲ್ಲ ಇವತ್ತೊಂದು ರೆಸಿಪಿನ ಅಪ್ಲೋಡ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಪೈನಾಪಲ್ ಸೂಫ್ಲಿ ಇದೆಯಲ್ವ, ಅದನ್ನು ಮಾಡೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಅದಕ್ಕೆ ಕಟ್ ಮಾಡಿಡ್ತೀನಿ, ಬಾಕಿ ಸ್ವಲ್ಪ ದೊಡ್ಡ ಪೀಸಾಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಜ್ಯೂಸ್ ಮಾಡೋದಕ್ಕೆ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಇದೆಯಲ್ವ ಅದನ್ನು ಪ್ರೆಸ್ ಮಾಡಿ. ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಂದರೆ ಇದರದ್ದೇ ಕಂಟಿನ್ಯೂಷನ್ ಮಾಡ್ತೀನಿ. ಇದಿವಾಗ ಬೆಳಿಗ್ಗೆ ತನಕದು, ಅಂದರೆ ಮಂಡೇ ಮಾರ್ನಿಂಗ್ ತನಕದು ವಿಡಿಯೋ ಆಗಿರುತ್ತೆ. ಆಮೇಲೆ ಇದ್ರದ್ದು ನಾನು ಕಂಟಿನ್ಯೂ ಮಾಡ್ತೀನಿ, ಏನೇನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.